ಇಷ್ಟ ಆಗ್ತಾರೆ? ಗಿಲ್ಲಿ ಯಾಕೆ? ಅವ್ನು ಭಾರಿ ಹಳ್ಳಿಯಿಂದ ಬಂದವನು, ಪ್ರತಿಮೆ ಚೆನ್ನಾಗದೆ, ಚೆನ್ನಾಗಿ ಆಡ್ತಾವನೆ, ಬಡವ್ರ ಮಗ, ಚೆನ್ನಾಗಿದೆ. ಈಗ ಬಡವ್ರ ಮಗ ಅಂತ ಗೆಲ್ಬೇಕಾ ಏನು ಚೆನ್ನಾಗಿ ಆಡ್ತಾರೆ? ಚೆನ್ನಾಗಿ ಆಡ್ತಾವ್ನು ಗೆಲ್ತಾನೆ. ಕಾಮಿಡಿಲೂ ಚೆನ್ನಾಗಿ ಮಾಡೋನೆ, ಚೆನ್ನಾಗಿದೆ. ದಿನ ನೋಡ್ಬಿಟ್ಟು ನಗ್ತಾ ಇರ್ತೀರ ಅವ್ನ ಕಾಮಿಡಿಗಳನ್ನ? ಹ್ಞೂ, ನಾವು ಅದೇ ಕೆಲಸ. ಅದೇ ಕೆಲಸ. ಗಾಡಿಯಿಂದ ಹೋದ್ಮೇಲೆ ಅದೇ ಕಾಯ್ತಾ ಇರ್ತೀವಿ. 9 ಕಾಯ್ತಾ ಇರ್ತೀರ? ಅಶ್ವಿನಿ ಗೌಡರೇ ಕಟ್ತಾರೆ. ಹಾಂ, ಅಶ್ವಿನಿ ಗೌಡ ಹೋಗಿರಿ ದುರಾಂಕಾರ ಅವಳು, ಭಾರಿ ದುರಾಂಕಾರ ಅವಳು. ದುರಂಕಾರ ಜಾಸ್ತಿನಾ? ಇವನು ಗಿಲ್ಲಿನೇ ಅದಾಗ್ತಾ ಇರೋದು ಅವಳನ್ನ. ಇಲ್ಲಿದ್ದಾನೆ ಅಂತ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಂ, ಅವನು ಒಬ್ಬ, ಗಿಲ್ಲಿ ಒಬ್ಬ, ಇವಳು ರಕ್ಷಿತಾ. ಕಾವ್ಯ ಅಲ್ಲ, ರಕ್ಷಿತಾ. ರಕ್ಷಿತ್ ಚೆನ್ನಾಗಿ ಆಡ್ತದೆ. ಚೆನ್ನಾಗಿ ಆಡ್ತಾರೆ. ರಕ್ಷಿತಾ ಮತ್ತೆ ಗಿಲ್ಲಿ ಇದ್ರೆ ಮುಗೀತು, ಇಬ್ಬರು ಇದ್ರೆ. ಇವನು ಏನಿಲ್ಲ, ರಜತ್ ವೈಟ್ ಕಾರ್ಡಲ್ಲಿ ಬಂದಿರೋನು ಅವ್ನು ಬಿಲ್ಡಪ್ ರಾಜ, ಅವನದೆಲ್ಲ ಇಲ್ಲ. ಈಗ ಲಾಸ್ಟ್ ಸೀಸನ್ ಆಡಿದ್ರು ಚೆನ್ನಾಗಿ, ಈ ಸೀಸನ್ ಆಡ್ತಾ ಇದ್ದಾರಾ? ಆಡ್ಬಿಟ್ಟು ಎಲ್ಲಿ ಹೋದ, ಹೊಂಟೋದ, ಎಲ್ಲಿ ಬಂದ ಬಂದಿಲ್ವಲ್ಲ, ಹೊಂಟೋದ. ಈಗ ಚೈತ್ರ ಅವಳು ಭಾರಿ ಬಿಲ್ಡಪ್ ರಾಣಿ, ಅವಳದು ಏನಿಲ್ಲ ಈಗ ಮೊನ್ನೆ ಅಳ್ತಾ ಕೂತ್ಕೊಂಡು ಸುಳ್ಳಿ ಅಂತ ಹೇಳಿದ್ಕೆ ಅಳ್ತಾ ಕೂತ್ಕೊಂಡಿದ್ರು. ಹಾಂ, ಅಳ್ತಾ ಕೂತಿದ್ಲು. ಆಮೇಲೆ ಇನ್ನೊಂದು, ಈಗ ಅವಳಿಗೂ ಇವಳಿಗೂ ಅಶ್ವಿನಿ ಗೌಡನಿಗೂ ಅವಳಿಗೂ ಜಗಳ ಆಯಿತು, ಕಿರ್ಕ, ಏನು ಗಲಾಟೆಗಳು. ಅಶ್ವಿನಿ ಗೌಡ ಇನ್ನೂ ಬಿಟ್ಟೇ ಇಲ್ಲ ಅವಳು ಜಗಳವ, ಕಿರ್ಕ್ ಮಾಡೋದ. ಹಾಂ, ಹಾಂ, ಧ್ರುವಂತ್ ಪರವಾಗಿಲ್ಲ. ಧ್ರುವಂತ್ ಅವ್ನು ಸ್ವಲ್ಪ ಅಹಂಕಾರದಿಂದ ಮಾತಾಡ್ತಾನೆ. ಈಗ ಅಲ್ಲೇ ಒಳಗೆ ಕುಂಡಿಸೋರಲ್ಲಿ ಇಬ್ಬರು ಸೀಕ್ರೆಟ್ ರೂಮ್ ಕುಂಡಿಸೋರೆ. ಒಳಗಡೆ ಚೆನ್ನಾಗಿದೆ ಸರ್, ಒಳಗಡೆ ಚೆನ್ನಾಗಿದೆ. ಅದು ದುರಾಂಕಾರವೇ ಅವನದು. ಅವ್ರಿಗೆ ರೇಗಿಸೋದು, ರಕ್ಷಿತನ ಮಾಡೋದು ಬರೀ ಇದೆ ಅವನದು. ಟ್ರೋಲ್ ಮಾಡ್ತಾರೆ ಧ್ರುವಂತಗೆ, ಒಳ್ಳೆ ನಾಗವಲ್ಲಿ ಆಗ್ತಿರ್ತಾರೆ. ಬರೀ ಆಕ್ಟಿಂಗು, ಬರೀ ಹುಚ್ಚು ಮನ್ಸು ಅವನು ಬಿಡಿ, ಅದೇನಿಲ್ಲ. ಬೇರೆ ಏನು ಕೇಳಿ. ರಘು ಅವ್ರಿಗೆ ಕಟ್ತಾರೆ. ರಘು ಪರವಾಗಿಲ್ಲ ಸರ್, ಡೀಸೆಂಟು, ಸೈಲೆಂಟಾಗಿ ಆಡ್ತಾನೆ, ಒಂದು ಅರ್ಥದಲ್ಲಿ ಆಡ್ತಾನೆ, ಏನು ಜೋರಿಲ್ಲ, ಇದಿಲ್ಲ, ಸ್ವಲ್ಪ ಇದು ಮಾಡಿ. ಈಗ ರಜತ್ತು ಮತ್ತೆ ಚೈತ್ರ ಬಂದ್ರಲ್ಲ ಒಳಗಡೆ, ಅವರಿಬ್ಬರು ಬರಬೇಕಿತ್ತ ಬೇಡವಾಗಿತ್ತ? ಇಲ್ಲ, ಬೇಡವಾಗಿತ್ತು. ಅವ್ರೇನು ಬೇರೆಯವ್ರು ಯಾರಾದರೂ ಬರಬೇಕಾಗಿತ್ತು, ಹೊಸಬ್ರು ಯಾರಾದರೂ ಕೊಡಬೇಕಾಗಿತ್ತು ಅಷ್ಟೇ. ಅಂದರೆ ಆಟ ಸಪ್ಪೆ ನಡೀತಾ ಇದೆ ಅಂತ ಅವ್ರು ಕರೆಸಿದ್ರಂತ? ಇಲ್ಲ ಸರ್, ಅವೆಲ್ಲ ಸುಳ್ಳು. ಗಿಲ್ಲಿ ನಮ್ಮ ಓಟೆಲ್ಲ ಗಿಲ್ಲಿನೇ. ಗಿಲ್ಲಿ ಏನಾರು ಆಗಲಿ ಒಟ್ಟಿನಲ್ಲಿ ಗಿಲ್ಲಿ ಬರಬೇಕು. ಒಬ್ರು ಸ್ವಾಮೀಜಿ ಹೇಳಿದ್ದಾರೆ, ಗಿಲ್ಲಿ ಭವಿಷ್ಯ ಹೇಳಿದ್ದಾರೆ. ಈ ಸಲ ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲ್ಲ, ಯಾರೊಬ್ರು ಲೇಡೀಸ್ ಗೆಲ್ತಾರೆ ಅಂತ ಭವಿಷ್ಯ ಹೇಳ್ಬಿಟ್ಟಿದ್ದಾರೆ. ಯಾರು ಭವಿಷ್ಯ? ಯಾವ ಸ್ವಾಮೀಜಿ ಸರ್? ಯಾರೊಬ್ಬ ಸ್ವಾಮೀಜಿ. ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸ್ವಾಮೀಜಿಗಳು ಅಷ್ಟೇ, ಅದಕ್ಕೆ ಜಾಸ್ತಿ ಆಗಿರೋದು. ಹಿಂಗೆ ಸುಳ್ಳು ಸುದ್ದಿ ಬಿಡ್ಸೋದಕ್ಕೆ ಸ್ವಾಮೀಜಿಗಳೆಲ್ಲ ಜಾಸ್ತಿ ಆಗಿರೋದು. ಅವೆಲ್ಲ ಸುಳ್ಳು ಸಹ. ಇವನ್ನ ಕುಮಾರಸ್ವಾಮಿ ಮಗನ ಗೆಲ್ತಾರೆ ಅಂತ ಹೇಳಿದರು, ಹೋಗ್ಬಿಟ್ಟ ಕೊನೆಗೆ ಇವನು ಗೆದ್ದ. ಅಲ್ಲ, ಹಂಗೆ ಅದು ಅದೇ ಸ್ವಾಮೀಜಿನೇ ಹೇಳಿದ್ದು, ಅದುವೇ ಹಂಗೆ. ಅವೆಲ್ಲ ಸುಳ್ಳು ಸಹ. ಗಿಲ್ಲಿನೇ ಬರಬೇಕು, ಗಿಲ್ಲಿನೇ ಗೆಲ್ಲೋದು 100% ಗಿಲ್ಲಿ. ಕಾವ್ಯ ಹೇಗಿದೆ? ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಅವಾಗ ಕಾವ್ಯನೇ ನಾಮಿನೇಟ್ ಮಾಡ್ತಾರೆ ಅವ್ರನ್ನ. ಯಾರು? ಗಿಲ್ಲಿನ ಕಾವ್ಯವೇ ನಾಮಿನೇಟ್ ಸಾರ್. ಅದು ಇನ್ನೊಂದು ಆಟ ಆಡಬೇಕು, ಆಟ ಆಡ್ತಾರೆ ಅಷ್ಟು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಅವೆಲ್ಲ ಮಾಮೂಲಿ. ಹೋಗಿರೋದೇ ಆಟ ಆಡೋಕೆ ಅವರು. ಈಗ ಒಟ್ಟಿನಲ್ಲಿ ಬರೋದೇ ಗಿಲ್ಲಿ. ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ. ಈಗ ಕಾವ್ಯ ಕ್ಯಾಪ್ಟನ್ ಆಗಿದ್ದು ಖುಷಿಗಿಂತ ಗಿಲ್ಲಿ ಜಾಸ್ತಿ ಖುಷಿಯಾಗಿದ್ದಾರೆ. ಖುಷಿಯಾಗವನು. ಯಾಕೆ ಖುಷಿ ಅದ? ಅಲ್ಲ, ಯಾಕೆ ಖುಷಿ ಅದ? ಅವರ ಇದರಿಂದ ಅಲ್ವಾ? ಒಟ್ಟಿನಲ್ಲಿ ಆಟ ಆಡೋಕೆ ಹೋಗೋನು. ಈಗ ಅವ್ನು ಕಾಮಿಡಿ ಆ್ಯಕ್ಟಿಂಗ್ ಹೋದಾಗ ಗಗನ ಅಂತ ಒಬ್ಬಳನ್ನ ಇದು ಮಾಡಿದ್ದ. ಈಗ ಎಲ್ಲರೂ ಮದುವೆ ಹಾಕೈತದ, ಅವನು ಎಲ್ಲರೂ ಪೀಸ್ ಹಾಕೈತದ. ಆಟ ಆಡಬೇಕು, ಆಟ ಆಡ್ತಾನೆ. ಕಾಮಿಡಿ ಮಾಡಬೇಕು, ಕಾಮಿಡಿ ಮಾಡ್ತಾನೆ. ಈಗ ಅದೇ ವಿಷಯದಾಗ ಈಗ ಪ್ರತಿಯೊಂದು ಶೋದಲ್ಲೂ ಒಂದೊಂದು ಹುಡುಗಿನ ಇಟ್ಕೊಂಡು ಆಡ್ತಾನೆ ಅಂತ ಒಂದು ಮಾತಿದೆ ಸಾರ್. ಶೋದಲ್ಲಿ ಅವರೇ ಹೋಗ್ತಾರೆ, ಇವನೇ ಕರ್ದಾನೆ ಬನ್ನಿ ಅಂತ. ಇನ್ನು ಹುಡುಗಿನೇ ಕರಿಯೋಕೈತದ ಸರ್. ಪ್ಯಾಸೆಂಜರು ಯಾರು ಬಂದರೂ ಹತ್ತಿಸ್ಕೊಂಡು ಹೋಗ್ತಾ ಇರಬೇಕು. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಈಗೇನು ಮಾಡೋಕ್ಕೆ, ಆಟ ಆಡೋಕೆ ಹೋಗೋರೆ ಬರ್ತಾರೆ ಜೊತೆಲಿ. ಒಂದು ಹುಡುಗಿನ ಯೂಸ್ ಮಾಡಿಕೊಂಡು ಗೆಲ್ತಾನೆ ಅಂತ? ಇಲ್ಲ, ಸುಳ್ಳು ಅದು. ಅವನು ಇದರಿಂದ ಗೆಲ್ತಾ ಇರೋದು ಅವನು. ಡೈಲಾಗ್ ಕೂಡ ಸಕ್ಕತ್ತಾಗಿ ಹೊಡಿತಾನೆ. ಮಾತಾಡ್ಕೊಂಡು ನೆಗಾಡ್ಕೊಂಡೇ ಹೊಡಿತಾವನಲ್ಲ. ಅವನೇನಾರ ದುಶ್ಮನ್ ಮಾಡ್ಕೊಂಡು ಹೊಡಿತಾವನ ಡೈಲಾಗು. ಮತ್ತೆ ಅದು ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತದೆ. ತೊಂದರೆ ಮಾಡ್ಕೊಳ್ಳೋರು ತೊಂದರೆ ಆಯ್ತದೆ. ನಮ್ಮಂಥವ್ರು ತೊಂದರೆ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳೋರು ತೊಂದರೆ ಆಗಲ್ಲ. ಅದೇ. ಮತ್ತೆ ನಿಮಗೆ ಯಾವ ಜೋಡಿ ಇಷ್ಟ ಆಯ್ತು ಸರ್? ಈಗ ಗಗನ ಗಿಲ್ಲಿ ಇಷ್ಟ ಆಯ್ತಾ? ಅಲ್ಲ, ಗಗನ ಯಶಸ್ವಿನಿ ಇದ್ರು. ಇಲ್ಲ, ಗಗನ ಕಾವ್ಯ. ಅಲ್ಲ, ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ ತುಂಬ ಚೆನ್ನಾಗಿದೆ. ಅದೇ ಒಳಗಡೆ ಇನ್ನೊಂದು ಪೇರ್ ಇದೆ, ರಾಶಿಕಾ ಮತ್ತು ಸೂರಜ್. ಅದೇಗಿದೆ ಸರ್? ಅವೆಲ್ಲ ನಮಗೆ
ಮತ್ತೆ ಮೊನ್ನೆ ರಾಶಿಕಾ ಅಲ್ಲ captain ಆಟ ಆಡ್ತಾವ್ರೆ. ಅಲ್ಲ ಮೊನ್ನೆ ರಾಶಿಕಾ ಕ್ಯಾಪ್ಟನ್ ಆಗಿದ್ರು, ಸೂರಜ್ಗೆ ಫೇವರ್ ಮಾಡಿ ಕೊಟ್ಟಂಗಾಯ್ತು ಅಂತ. ಕೊಟ್ಟಂಗಾಯ್ತು. ಈಗ ಸರ್ ಅವ್ರ ಜೊತೆ ಇನ್ನೊಬ್ಳು ಅವಳಲ್ಲ, ಅವಳ ಹೆಸರೇನೋ ಬರ್ತಾ ಇಲ್ಲ ನನಗೆ, ಆ ಅಮ್ಮ ಹುಡುಗಿ ಸ್ಪಂದನ. ಅವ್ರ ಜೊತೆ ಜೋಡಿಲಿರ್ತಾರಲ್ಲ, ಈಗ ಅವ್ರ ಹಂಗಾರೆ ಪ್ರೀತಿಸ್ತಂಗ ಅವ್ರವ್ರ ಜೋಡಿಲಿ ಅವರಲ್ಲ, ರಾಶಿಕನೂ ಇವನು. ಸೊ ಮತ್ತು ಅವೆಲ್ಲ ಸುಳ್ಳು ಆಟ ಆಡೋಕೆ ಹೋಗೋರೆ ಆಟ ಆಡ್ತಾರೆ, ಅದು ಬಿಟ್ಟರೆ ಪ್ರೀತಿಸೋದು ಇದು ಮಾಡೋದು ಇದು ಮಾಡೋಕ್ಕಾಯ್ತದ. ಟಾಪಲ್ಲಿ ಒಂದು 5 ಜನ ಬರ್ತಾರೆ ಅಂದರೆ ಯಾರು ಬರ್ತಾರೆ ಟಾಪಲ್ಲಿ ಸರ್ ಬಂದರೆ ಗಿಲ್ಲಿ, ಕಾವ್ಯ, ಆಮೇಲೆ ರಕ್ಷಿತಾ, ಆಮೇಲೆ ಇನ್ನೊಬ್ಬ ಅವನಲ್ಲ ಸರ್, ಅವನ ಹೆಸರು ಗಪ್ಪಗೆ ರಘು ಅಷ್ಟೇ. ಮತ್ತೆ ಅಶ್ವಿನಿ ಮೇಡಮ್ ಬರಲ್ವಾ? ಹೇಳಕ್ಕಲ್ಲ, ಡೌಟ್ ಇದೆ. ಯಾರು ಗೆಲ್ಬಾರ್ದು ಸರ್ ಹಾಂ, ಬಿಗ್ ಬಾಸ್ನ ಯಾರು ಗೆಲ್ಬಾರ್ದು? ಇವ್ರು ಗೆಲ್ಲೇಬಾರ್ದು ಅಂದರೆ ಅವ್ರವ್ರು ಇದು ಒಟ್ಟೆ ಬರ್ಬೇಕಾದ್ರೆ ಗಿಲ್ಲಿನೇ ಗೆಲ್ಬೇಕು, ಉಳಿದ್ರೆ ಯಾರು ಗೆಲ್ಬಾರ್ದು. ನನಗೆ ಗಿಲ್ಲಿನೇ, ನಾವು ಎಲ್ಲ ಇಡೀ ಕರ್ನಾಟಕನೇ ಗಿಲ್ಲಿ, ಅವೆಲ್ಲ ಯಾರು ಹೇಳೋಕ್ಕಾಗ್ತದೆ. ಈಗ ನಾವು ಇಲ್ಲಿ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂದರೆ ನಮ್ಗೆ ಇಷ್ಟ ಇರೋರು ಹೇಳ್ಬೇಕಲ್ವಾ, ಮತ್ತು ಸುಮ್ಮನೆ ಇಲ್ಲಿದ್ದೆಲ್ಲ ಇದು ಹೇಳ್ಬಾರ್ದು. ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀರಾ? ಹಾಂ, ಫ್ಯಾಮಿಲಿ 9 ಕಾಯ್ತಾ ಇರ್ತೀವಿ. ಈಗ ಲಾಸ್ಟ್ ಸೀಸನ್ ನೋಡಿದ್ದೀರಾ? ಹಳೇದು ನೋಡಿದ್ದೀರಾ? ಹೋದ ವರ್ಷ ಎಲ್ಲ ನೋಡಿದ್ದೀರಾ ಬಿಗ್ ಬಾಸ್? ಹೋದ ವರ್ಷ ಎಲ್ಲ ನೋಡಿದ್ವಲ್ಲ, ಇವನು ಹನುಮಂತ ಗೆದ್ದಲ್ಲ, ಹನುಮಂತ ಗೆದ್ದ. ಹಳೋ ಸೀಸನ್ಗೆ ಈ ಸೀಸನ್ಗೆ ಏನು ಡಿಫ್ರೆನ್ಸ್ ಇದೆ? ಸರ್ ಹನುಮಂತನ ಮೇಲೇ ನಾವು ಲೈಕ್ ಮಾಡಿದ್ದು ಆವಾಗ. ಯಾಕೆ ಗೊತ್ತಾ ಸರ್, ಹಳ್ಳಿ ಪ್ರತಿಮೆ ಸಾಲದಕ್ಕೆ ಹಳ್ಳಿ ಹುಡುಗರು ಬೆಳಿಬೇಕು. ಹುಡುಗರು ಈಗ ಅವರು ಬಡವರು ಸಾವುಕಾರು ಅಂತ ಈಗ ಇಡ್ಸೋದಲ್ಲ, ಅವ್ರು ಮಾತಾಡ್ತಾರಲ್ಲ ಆ ಮಾತು ಮೇಲೆ. ಈಗ ಮಾಳು ಹಳ್ಳಿಯಿಂದ ಬಂದಿದ್ದಾರೆ, ಮಾಳು ಹಾಂ ಬಂದವನೇ, ಅವರು ಹಳ್ಳಿಯವರೇ. ಅವ್ರು ಕುರಿ ಕಾಯ್ಕೊಂಡಿದ್ದ, ಈಗ ಅವ್ನು ಗೆಲ್ಲಿಲ್ವಾ? ಅಲ್ಲ ಈಗ ಈ ಸೀಸನ್ ಈಗ ಬಂದಿಲ್ವಾ? ಇವನು ಮಾಡು ಹಾಂ, ಅವ್ನ ತಲೆ ಇದು ಮಾಡೋರಲ್ಲ. ಹಾಂ, ಇಲ್ಲ ಪರವಾಗಿಲ್ಲ, ಆಟ ಆಡ್ತಾನೆ ಸಹ, ಅದ್ರ ಒಟ್ಟಿನಲ್ಲಿ ಒಂದೊಂದು ತಪ್ಪು ಮಾಡ್ತಾವನೆ, ಅವ್ನು ಕಿತ್ಕೋತಾನೆ ಪಾಪ. ಹಾಂ, ಅವರು ಬರ್ಬೋದು. ಅವನು ಮಾಡು ಮತ್ತು ಇವನು ರಘು, ಗಿಲ್ಲಿ, ಕಾವ್ಯ ಬರ್ಬೋದು. ರಕ್ಷಿತಾ. ರಮೇಶ್ ನಾರಾಯಣಗೌಡರು ಅಂತ. ಬಿಗ್ ಬಾಸ್ ನಾವು ಬರ್ಬೋದಾ? ಗಿಲ್ಲಿ ಇಷ್ಟ. ನಮಗೆ ಗಿಲ್ಲಿ ಅಂದರೆ ತುಂಬ ಆಟ ಆಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಒಳ್ಳೆ ಎಲ್ಲರ ಹತ್ರ ನಗಾಡ್ಕೊಂಡು ಮಾತಾಡ್ತಾನೆ. ಎಲ್ಲ ರಕ್ಷಿತ ಚೆನ್ನಾಗಿ ಆಡ್ತಾರೆ, ರಕ್ಷಿತಾ, ಧ್ರುವಂತು ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ದಿನ ನೋಡ್ತೀರಾ? ಹಾಂ, ದಿನ ನೋಡ್ತೀವಿ. ಈಗ ಗೆಲ್ಬೋದು ಅಂದರೆ ಯಾರ್ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ಬೋದು, ಗಿಲ್ಲಿನೇ ಗೆಲ್ಬೋದು, ಇಲ್ಲ ಧನುಷ್ ಅಂತ. ಅಶ್ವಿನಿ ಚೆನ್ನಾಗಿ ಆಡ್ತಾರೆ, ಅಂದರೆ ಪರವಾಗಿಲ್ಲ, ಮಾತು ಎಲ್ಲ ಮಾತಾಡ್ತಾರೆ, ಪರವಾಗಿಲ್ಲ. ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದಾರಲ್ಲ ಇಬ್ಬರನ್ನ, ಹಾಂ, ಅವ್ರು ಹೇಗೆ ಆಡ್ತಾ ಇದ್ದಾರೆ ಒಳಗಡೆ? ಇಬ್ಬರು ಅಂದರೆ ಅಂದರೆ ಎಲಿಮಿನೇಟ್ ನಮಗೆ ಬೇಜಾರಾಗಿತ್ತು. ಆಮೇಲೆ ನೋಡಿದ್ರೆ ಸೀಕ್ರೆಟ್ ರೂಮಲ್ಲಿ ಒಂಥರ ಏನೋ ಅವ್ರಿಗೆ ಇನ್ನೂ ಇದು ಆಮೇಲೆ ಬರಲಿ ಅಂತ ಏನೋ ಒಳಗಡೆ ಹಾವು ಮುಗಿಸಿದ್ರೆ ಜಗಳ ಆಡ್ತಾ ಇದ್ದಾರೆ ಅನ್ಸುತ್ತಾ? ಇಲ್ಲ ಹಾಂ, ಪುರುಷೋತ್ತಮ್.